ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಮುದ ಟೀಚಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ನಾನು ಅವರೆಕಾಳಿನ ಮಿಕ್ಸ್ಚರನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನಾವು ಮಾಡ್ಬೋದು. ಇದನ್ನು ಸುಮಾರು ಒಂದು 15 to 20 ಡೇಸ್ ನಾವು ಆರಾಮಾಗಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಈ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ಇದಕ್ಕಿದ ಅವರೆಕಾಳನ್ನ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಪಂಚೆ ಬಟ್ಟೆ ಮೇಲೆ ಹರಡ್ತಾ ಇರೋವಂಥದ್ದು. ಇಲ್ಲ ನೀವು ಪಂಚೆ ಬಟ್ಟೆ ಆಗಿರ್ಬೋದು, ಒಂದು ಕಾಟನ್ ಯಾವುದಾದ್ರೂ ಆಗಿರ್ಬೋದು, ಅದರ ಮೇಲೆ ನೀವು ಈ ರೀತಿಯಾಗಿ ಹರಡಬೇಕು. ಸೊ ಎಷ್ಟೊತ್ತಪ್ಪ ಅಂತಂದರೆ ಸುಮಾರು ಒಂದು 10 ರಿಂದ 15 ನಿಮಿಷದವರೆಗೂ ಕೂಡ ಇದನ್ನು ಹರಡಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಕೇಳ್ತಾರೆ ಎಷ್ಟೊತ್ತು ಬಿಡಬೇಕು ಅದನ್ನು ಅಂತ. ಸುಮಾರು ಒಂದು 10 ನಿಮಿಷ ಬಿಟ್ಟರೂ ಸಾಕು. ನೋಡಿ, ನಮಗೆ ಕೈಗೆ ನೋಡಿ ಅಂಟಬಾರ್ದು ಈ ಥರ. ನೋಡಿ, ಅವರೆಕಾಳೆಲ್ಲ ಎಷ್ಟು ಚೆನ್ನಾಗಿ ಆರಿದೆ ಅಂತ ಗೊತ್ತಾಗುತ್ತೆ. ಸೊ ಈಗ ನಾವು ಖಾರ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪುಡಿ, 1 ಸ್ಪೂನು ಉಪ್ಪು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನಿಸ್ತಾ ಇದೆ, ಹಾಗಾಗಿ ನನಗೆ ಇಲ್ಲಿ ಇನ್ನೂ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ತಾ ಇರೋವಂಥದ್ದು. ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಪುಡಿ, ಅಂದರೆ ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೂ ಆಯಿತು. ಈಗ ಖಾರ ರೆಡಿ ಆಗಿದೆ. ಸೊ ಈಗ 15 ನಿಮಿಷ ಆಯಿತು. ಅವರೆಕಾಳು ಕೂಡ ನಮಗಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿ ರೆಡಿ ಆಗಿರೋವಂಥದ್ದು. ಸೊ ಖಾರನೂ ಕೂಡ ರೆಡಿಯಾಗಿದೆ. ಕರಿಬೇವು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಕೊಬ್ಬರಿನ 3 ರಿಂದ 4 ಸ್ಪೂನ್ನಷ್ಟು ನಾನಿಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಉರಿಗಡಲೆ 1 ಲೋಟದಷ್ಟು, ಕಡಲೆ ಬೀಜ 1 ಲೋಟದಷ್ಟು, ಬೆಳ್ಳುಳ್ಳಿ 15 ಎಸಳು ತೊಗೊಂಡಿದ್ದೀನಿ ನಾನಿಲ್ಲಿ, ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಬಾದಾಮಿ 10, ಗೋಡಂಬಿ 10, ಅಂದರೆ ನಾನು ತಗೊಂಡಿರೋ ಮೆಷರ್ಮೆಂಟ್ಗೆ ಅವರೆಕಾಳು ಇದಿಷ್ಟೇ ಬೇಕಾಗಿರೋ ಅಂಥದ್ದು. ಹುರಿಗಡಲೆ ಮತ್ತು ಕಡಲೆ ಬೀಜವನ್ನು ನಾನು ಈ ಒಂದು ಟೀ ಕಪ್ಪಿನ ಅಳತೆಯಲ್ಲಿ ತಗೊಂಡಿರೋ ಅಂಥದ್ದು. ತಡ ಮಾಡೋದು ಬೇಡ, ಬನ್ನಿ ಹಾಗಾದರೆ ನಾವು ಈ ರೆಸಿಪಿಯನ್ನು ಮಾಡಿಬಿಡೋಣ. ನಾನಿಲ್ಲಿ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ಕಾಯಲಿಕ್ಕೆ. ಇದಕ್ಕೆ ನಾನು ಸ್ವಲ್ಪ ಮಾತ್ರನೇ ಎಣ್ಣೆ ಹಾಕಿರೋ ಅಂಥದ್ದು. ಸ್ವಲ್ಪ ಮೀನ್ಸ್ ಅಂದರೆ ಒಂದು 2 ಲೋಟದಷ್ಟು, ಅಂದರೆ ನಾನು ತೋರಿಸಿದ್ನಲ್ಲ ಲೋಟ, ಆ ಲೋಟದಷ್ಟು ಎಣ್ಣೆ. ನೋಡಿ, ಎಣ್ಣೆ ಕಾಯ್ದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೀವು ಒಂದೇ ಒಂದು ಅವರೆಕಾಳನ್ನು ಹಾಕಿದ ತಕ್ಷಣ ಅದು ಚೆನ್ನಾಗಿ ನೊರೆ ಬರೋ ಥರ ಆಗಿದೆ. ನೀವು ಸ್ವಲ್ಪನೇ ಹಾಕಬೇಕು. ಕಾಳು ಸ್ವಲ್ಪ ಹಸಿಯಾಗಿರುತ್ತಲ್ಲ, ಎಣ್ಣೆ ಎಲ್ಲ ಉಗ್ಬಿಡುತ್ತೆ ನೋಡಿ ಈ ಥರ ಉಕ್ಕೋಗೋದ್ರಿಂದ. ಆಮೇಲೆ ಎಣ್ಣೆ ಎಲ್ಲ ಕೆಳಗಡೆ ಕೂಡ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಗ್ಯಾಸ್ ಮೇಲೂ ಕೂಡ ಎಣ್ಣೆ ಸಿಡಿತಾ ಇದೆ. ಸೊ ನೋಡ್ಕೊಂಡು ಇದು ಮಾಡಿ. ನೋಡಿ, ಅದು ಸಿಡಿದು ಎಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ನೋಡಿ ಈ ಥರ ಬರುತ್ತೆ. ಈಗ ಇದು ಆಗಿದೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ತೆಗೆದು ನಾನು ಏನು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಪಕ್ಕದಲ್ಲೇ, ಆ ಬಾಣಲಿಗೆ ನಾನು ಇಲ್ಲಿ ಹಾಕ್ತಾ ಇರೋವಂಥದ್ದು. ಫ್ರೆಂಡ್ಸ್, ನಿಮಗೆ ನಾನು ಒಂದು 2 ಥರನೂ ಕೂಡ ನಿಮಗೆ ಯಾವ್ಯಾವ ಥರ ಹಾಕಿದ್ರೆ ನಮಗೆ ಕಂಫರ್ಟಬಲ್ ಇರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ನೋಡಿ, ಈಗ ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಬೇಕದು ನೋಡ್ಕೊಳ್ಳಿ ನೀವು. ಯಾಕಂತಂದರೆ ನಾವು ಹಸಿ ಕಾಳನ್ನು ಹಾಕ್ತಾ ಇರೋದ್ರಿಂದ ಎಣ್ಣೆ ಬೇಗ ತಣ್ಣಗಾಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೋಬೇಕು ಕಾಳನ್ನ. ನಾನಿಲ್ಲಿ ಫಸ್ಟ್ ಬ್ಯಾಚಲ್ಲಿ ಏನು ಮಾಡಿದೆ, ಜಾಸ್ತಿ ಆಗದೆ ಬಾಣಲಿಗೆಲ್ಲ ಸಿಡಿದ್ಬಿಡ್ತು. ಕೆಳಗಡೆ ಸ್ಟವ್ವಿಗೆಲ್ಲನೂ ಕೂಡ ಸಿಡಿದ್ಬಿಡ್ತು. ಆದರೆ 2ನೇ ಸರ್ತಿ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನಾನು ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಜಾಲರಿಯಿಂದ ಮಾಡ್ತಿರೋ ಅಂಥದ್ದು. ಸೊ ಈ ಬ್ಯಾಚ್ ಕೊಡಿ, ಅಷ್ಟೊಂದು ನೊರೆ ಬಂತು. ನಾನು ಹಾಕಿದ್ದೀನಿ ಇಲ್ಲಿ ಒಂದು 3 ರಿಂದ 4 ಸ್ಪೂನ್ ಅಷ್ಟೇ ಹಾಕಿರೋ ಅಂಥದ್ದು. ಜಾಸ್ತಿ ಮಾಡಬೇಕಂದ್ರೆ ದೊಡ್ಡ ಬಾಣಲಿ ಇಟ್ಕೊಂಡು ನಾವು ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಮಾತ್ರ ಮಾಡ್ತಾ ಇರೋ ಅಂಥದ್ದು. ಯಾವಾಗಲೂ ಜಾಸ್ತಿ ಮಾಡ್ತಿದ್ದೆ, ಬಟ್ ಎಲ್ಲರೂ ಕೇಳ್ತಾರೆ, ಮೇಡಮ್ ಏನಕ್ಕೆ ಅಷ್ಟೊಂದು ಮಾಡ್ತೀರಾ ನೀವು, ಸ್ವಲ್ಪ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ನೋಡಿ, 3ನೇ ಸಾರಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ನಾನು ಮಾಡಿರೋ ಮೆಥಡಲ್ಲಿ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡಲ್ಲಿ ನೀವು ಅವರೆಕಾಳನ್ನೆಲ್ಲನೂ ಕೂಡ ಕರ್ಕೋಬೋದು. ನೋಡಿ, ಲಾಸ್ಟಿಗೆ ನಾನು ಈ ರೀತಿ ಹಾಕಿದ್ದೀನಿ. ಈಗ ನಾನು ಎಲ್ಲ ಅವರೆಕಾಳನ್ನು ಕೂಡ ನಾನಿಲ್ಲಿ ಕರೆದು ಆಯಿತು. ನೋಡಿ, ಎಣ್ಣೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಸ್ವಲ್ಪ ಮಾತ್ರ ಎಣ್ಣೆನ ತಗೊಳ್ಳಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕರೆದಿದೆ. ಫ್ರೆಂಡ್ಸ್, ನಿಮಗೆ ನೆನಪಿರಲಿ, ಉರಿಗಡಲೆಯನ್ನು ನಾವು ಹಾಗೇ ಹಾಕ್ತಾ ಇರೋವಂಥದ್ದು. ಎಣ್ಣೆಯಲ್ಲಿ ನಾನು ಕರಿತಾ ಇಲ್ಲ. ಆ ಬಿಸಿಗೆ ಏನು ನಾವು ಅವರೆಕಾಳು ಹಾಕಿದ್ವಲ್ಲ, ಆ ಬಿಸಿಗೇ ಅದು ಕರೆಕ್ಟ್ ಆಗುತ್ತೆ. ಈಗ ನಾನು ಇಲ್ಲಿ ಕಡಲೆ ಬೀಜವನ್ನು ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ಕಡಲೆ ಬೀಜ ನಿಮಗೆ ಗೊತ್ತಾಗುತ್ತೆ, ಪಟಪಟ ಅಂತ ಸೌಂಡ್ ಬರುತ್ತೆ ಕಡಲೆ ಬೀಜದಲ್ಲಿ, ಆಗದು ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಸಿಪ್ಪೆ ಎಲ್ಲ ಬಿಟ್ಕೊಳ್ತು ಅಂತಂದರೆ ಆಗಿದೆ ಅಂತ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ.
ಫ್ರೆಂಡ್ಸ್, ಇದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಈ ಸೀಸನಲ್ಲಿ ಮಾಡೋದ್ರಿಂದ ಈ ಚಳಿಗೂ ಏನಾದರೂ ಬೇಕು ಅನಿಸುತ್ತೆ ಸಂಜೆ ಬಂದ ತಕ್ಷಣ. ಸೊ ನಾವು ಆರಾಮಾಗಿ ಇದನ್ನು ನಾವು ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು. ಈಗ ನಾನು ಕೊಬ್ಬರಿ ಪೀಸಸ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ಕೊಬ್ಬರಿ ಪೀಸಸ್ಗೆ ಎಣ್ಣೆ ಸ್ವಲ್ಪ ಕಾಯ್ದಿರಬೇಕು ಎಲ್ಲದಕ್ಕೂ, ಆದರೆ ಸೀಸ್ಬೇಡಿ ಫ್ರೆಂಡ್ಸ್. ಸ್ವಲ್ಪ ಲೋ ಮತ್ತು ಮಧ್ಯದಲ್ಲಿ ಇಟ್ಕೊಂಡು ನೀವು ಇದನ್ನು ಕರಿಬೇಕಾಗತ್ತೆ. ನೋಡಿ, ಇಷ್ಟ ಆದರೆ ಆಯಿತು. ಸ್ವಲ್ಪ ಕೂಡ ಸೀದಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವೆಲ್ಲ ಕದ್ದೆಲ್ಲನೂ ಒಂದು ಬಾಣಲಿಗೆ ಹಾಕ್ತಾಯಿದ್ದಲ್ಲ, ಅಲ್ಲೇ ಇದನ್ನು ಕೂಡ ನಾನು ಹಾಕಿದ್ದೀನಿ. ಈಗ ನಾನಿಲ್ಲಿ ಏನು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಬೆಳ್ಳುಳ್ಳಿ ನೀವು ಹಾಗೇ ಹಾಕೋಂಗಿಲ್ಲ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೋಬೇಕು. ಆದರೆ ಸಿಪ್ಪೆ ಸಮೇತ ನೀವು ಹಾಕಬೇಕು, ಸಿಪ್ಪೆನ ಬಿಡಿಸ್ಬಾರ್ದು. ಅದು ಕೂಡ ಈ ರೀತಿಯಾಗಿ ಗೋಲ್ಡನ್ ಫ್ರೈ ಆಗಬೇಕು. ಬೆಳ್ಳುಳ್ಳಿ ನಿಮಗೆ ನೋಡೋಕ್ಕೆ ಹಸಿಯಾಗೇ ಇರುತ್ತೆ ಇದು, ಆದರೆ ಸ್ವಲ್ಪ ಹೊತ್ತು ಇದನ್ನು ಬಿಟ್ಟಿದ ತಕ್ಷಣ ಅದು ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ನಾನು ಏನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಎಲ್ಲ ಒಂದೇ ಇದಕ್ಕೆ ನಾನು ಹಾಕ್ತಾ ಇರೋವಂಥದ್ದು. ಈಗ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಎರಡನ್ನೂ ಕೂಡ ಒಟ್ಟಿಗೆ ಕರಿತಾ ಇದ್ದೀನಿ. ಈಗ ನೀವೇನು ಮಾಡಬೇಕು, ಲೋ ಫ್ಲೇಮಲ್ಲಿ ಕರಿಬೇಕು ಇದನ್ನು ಮಾತ್ರ. ಯಾಕಂದರೆ ಬಾದಾಮಿ ಗೋಡಂಬಿ ಎರಡೂ ಕೂಡ ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡಿ, ಇಷ್ಟ ಆದರೆ ಆಯಿತು. ನಾನು ಅವಲಕ್ಕಿನ ಆಪ್ಷನ್ ಅಂತ ಹೇಳಿದ್ದೆ. ನಾನಿಲ್ಲಿ ಸ್ವಲ್ಪ ಅವಲಕ್ಕಿ ಬೇಕು ಅಂತ ನಾನು 4 ಸ್ಪೂನ್ನಷ್ಟು ಮಾತ್ರ ಅವಲಕ್ಕಿನ ಎಣ್ಣೆಯಲ್ಲಿ ಕರೆದು ಹಾಕ್ತಾಯಿದ್ದೀನಿ. ಯಾಕಂದರೆ ಅವಲಕ್ಕಿ ಹಾಕಿದ ತಕ್ಷಣ ಎಣ್ಣೆ ಸ್ವಲ್ಪ ಇನ್ನೂ ಕಲರ್ ಚೇಂಜ್ ಆಗಿಬಿಡುತ್ತೆ. ಆ ಉದ್ದೇಶಕ್ಕೆ ನಾನು ಅವಲಕ್ಕಿ ಬೇಡ ಅಂತ ನಿಮಗೆ ನಾನು ಹೇಳಿದ್ದೆ ಅಷ್ಟೇ. ನಿಮಗೆ ಇಷ್ಟ ಇತ್ತು ಅಂತಂದರೆ ನೀವು ಅವಲಕ್ಕಿನೂ ಕೂಡ ಹಾಕೋಬೋದು. ಅದಕ್ಕೋಸ್ಕರ ನಾನು ಎಣ್ಣೆನೂ ಕೂಡ ಜಾಸ್ತಿ ಹಾಕಿಲ್ಲ. ನೋಡಿ, ಎಣ್ಣೆ ನಾನು ಎಷ್ಟು ಹಾಕಿದ್ನೋ ಅಷ್ಟೇ ಇದೆ. ಎಣ್ಣೆ ಇದಕ್ಕೆ ಹೀರ್ಕೊಳ್ಳೋದಿಲ್ಲ ಜಾಸ್ತಿ. ನಮ್ಗೆ ಎಷ್ಟು 2 ಲೋಟ ಹಾಕಿದ್ದೆ, ನನಗಿಲ್ಲಿ 1.5 ಲೋಟದಷ್ಟು ಅಳತೆ ಮಾಡಿದಾಗ ಅಷ್ಟೇ ಇತ್ತು. ಅಂದರೆ ಒಂದು ಅರ್ಧ ಲೋಟದಷ್ಟು ಮಾತ್ರ ನನಗೆ ಖಾಲಿಯಾಗಿರೋವಂಥದ್ದು. ಇದೇ ಬಾಣಲಿಗೆ ನಾನು ಕರಿಬೇವನ್ನು ಸ್ವಲ್ಪ ಹಾಕಿ ಸ್ಟವನ್ನು ಆಫ್ ಮಾಡಬೇಕು ಫ್ರೆಂಡ್ಸ್. ನೀವು ಕರಿಬೇವು ಹಾಕಿದ ತಕ್ಷಣ ಸ್ಟವ್ ನೀವು ಆಫ್ ಮಾಡಿಬಿಡ್ತು ಅಂತಂದರೆ ಅದೇ ಎಲ್ಲ ಕಾಯ್ದಿರುತ್ತಲ್ಲ, ಎಣ್ಣೆ ಕಾಯ್ದಿರುತ್ತಲ್ಲ, ಅದಕ್ಕೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇದು ಕೂಡ ಇಷ್ಟು ಫ್ರೈ ಆಗಬೇಕು. ಇನ್ನು ನೀವು ಹಾಗೇ ಸ್ಟವ್ ಇದ್ದು ಆನ್ ಮಾಡಿದ್ರೆ ಅದು ಕಪ್ಪಗಾಗ್ಬಿಡುತ್ತೆ. ಈಗ ಇದೆಲ್ಲ ಆಯಿತು. ನಾನಿಲ್ಲಿ 1 ಸ್ಪೂನ್ನಷ್ಟು ಖಾರನ ನೀಟಾಗಿ ಇದನ್ನು ಈ ಥರ ಸ್ಪ್ರೆಡ್ ಮಾಡಬೇಕು. ನೀವು ಖಾರ ಉಪ್ಪು ಸಪ್ರೇಟಾಗಿ ಹಾಕ್ತೀನಿ ಅಂತಂದರೆ ನಮಗದು ಕರೆಕ್ಟಾಗಿ ಅಳತೆ ಗೊತ್ತಾಗಲ್ಲ. ಹಾಗಾಗಿ ಇದನ್ನು ನಾವೆಲ್ಲ ಮೊದಲೇ ಈ ಥರ ಮಾಡಿಟ್ಕೊಂಡು ಖಾರನ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಅನಿಸುತ್ತೆ. ಸಾಮಾನ್ಯವಾಗಿ ಸಂಜೆ ಟೈಮು ಎಲ್ರಿಗೂ ಏನಾದರೂ ಒಂದು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಈಗ ಅದು ಸೀಸನ್ ಚಳಿಗಾಲ ಆಗಿರೋದ್ರಿಂದ ನಮ್ಮ ಬಾಯಿ ಸುಮ್ಮನೆ ಅಂತೂ ಇರೋದಿಲ್ಲ, ಏನಾದರೂ ಬೇಕು ಅನಿಸುತ್ತೆ. ಸ್ವಲ್ಪ ಖಾರ ಸ್ವೀಟ್ ಕೊಟ್ಟರೆ ಯಾರೂ ತಿನ್ನಲ್ಲ, ಖಾರವಾಗಿರೋ ಅಂಥದ್ದನ್ನು ಬೇಕನ್ಸುತ್ತೆ. ಹಾಲಿನ ಜೊತೆ, ಟೀ ಜೊತೆ, ಕಾಫಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ನಾವು ಆರಾಮ್ಸೆ ಇದನ್ನು ನೆಂಚ್ಕೋಬೋದು. ಬಟ್ ಒಳ್ಳೆ ಟೇಸ್ಟಿ ಆಗಿರುತ್ತೆ. ಇದನ್ನು ನಾನು ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ನೋಡಿ, ಈ ಥರ ಒಂದು 15 to 20 ಡೇಸ್ ಇದನ್ನು ಇಡ್ಬೋದು. ಆದರೆ ಅಷ್ಟೋ ದಿವಸ ಇರೋದಿಲ್ಲ, ಖಾಲಿ ಆಗಿಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.